ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. 786 ನೋಟುಗಳು, 456 ನೋಟುಗಳು, 369 ನೋಟುಗಳು, 1111, 222, 333, 444, 555, 666, 788, 888, 900, 006, 009 ಈ ನೋಟುಗಳು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ನೋಟುಗಳಲ್ಲಿ ಸ್ಟಾರ್ಟಿಂಗನ್ನು ಬಂದಿರಲಿ 3 ಡಿಜಿಟು, ಎಂಡಿಂಗನ್ನು 3 ಡಿಜಿಟ್ ಬಂದಿರಲಿ, ಮಧ್ಯದಲ್ಲನ್ನು 3 ಡಿಜಿಟ್ ಬಂದಿರಲಿ. ಅನುಕೂಲ ಇದ್ದವರು ಈ ಪರಿಹಾರ ಮಾಡಿಕೊಳ್ಳಿ. ಅನುಕೂಲ ಇದ್ದವರು ತಮಿಳುನಾಡಿನ ವೆಲ್ಲೂರು ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ತಮಿಳುನಾಡಿನ ವೆಲ್ಲೂರು ಮಹಾಲಕ್ಷ್ಮಿ ಚಿನ್ನದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅನುಕೂಲ ಇದ್ದವರು ಹೋಗಿ ಈ ರೀತಿ ಮಾಡಿ. ಯಾವ ದಿನ ಹೋಗಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ ಈ ಕ್ಷೇತ್ರಕ್ಕೆ ದರ್ಶನ ಮಾಡಿ, ಕೈನಲ್ಲಿ ಆ ನಂಬರಿರೋ ನೋಟುಗಳೆಲ್ಲ ಇಟ್ಟುಕೊಂಡು ಸಾಕ್ಷಾತ್ ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಕೈನಲ್ಲಿಟ್ಕೊಂಡು ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಣ ಪ್ರಾಪ್ತಿಗೆ, ಧನ ಪ್ರಾಪ್ತಿಗೆ, ಲಕ್ಷ್ಮೀ ಪ್ರಾಪ್ತಿಗೆ, ಸಾಲಬಾಧೆ ನಿವಾರಣೆಗೆ ಬೇಡಿಕೊಂಡು ಅಲ್ಲೇ ಕ್ಷೇತ್ರದಲ್ಲಿ ಕೂತ್ಕೊಂಡು ಕನಕದಾರ ಸ್ತೋತ್ರನ ಪಠಣೆ ಮಾಡಿ, ತದನಂತರ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರನ ಪಠಣೆ ಮಾಡಿ, ನಂತರ ಮನೆಗೆ ಬಂದು ಪ್ರತಿದಿನ ಆ ನೋಟುಗಳೆಲ್ಲ ಕೈನಲ್ಲಿಟ್ಕೊಂಡು ಕನಕದಾರ ಸ್ತೋತ್ರ 1 ಬಾರಿ, ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರ 1 ಬಾರಿ ಪ್ರತಿದಿನ ಪಠಣೆ ಮಾಡಿ ನಿಮ್ಮ ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸು, ಗಲ್ಲಾಪೆಟ್ಟಿಗೆ, ದೇವ್ರ ಮನೆ, ಬೀರು, ಅಲ್ಮೇರದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಈ ಕ್ಷೇತ್ರ ಭೂಲೋಕದ ಸ್ವರ್ಗ ಅಂದರೂ ತಪ್ಪೇನಿಲ್ಲ, ಭೂಲೋಕದ ವೈಕುಂಠ ಅಂತಂದರೂ ತಪ್ಪೇನಿಲ್ಲ. ಅಷ್ಟೋ ಪವರ್ಫುಲ್ ಕ್ಷೇತ್ರ. ತಮಿಳುನಾಡು ವೆಲ್ಲೂರಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ ಶ್ರೀಪುರಂ. ಇಲ್ಲಿ ವೆಲ್ಲೂರು ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್, ವೆಲ್ಲೂರು ಮಹಾಲಕ್ಷ್ಮಿ ಚಿನ್ನದ ದೇವಸ್ಥಾನ ಅಂತ. ಇದೇ ಸಂದರ್ಭದಲ್ಲಿ ಹೋಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ ಹೋಗಿ ಅಮ್ಮನವರ ದರ್ಶನ ಮಾಡಿ ಲಕ್ಷ್ಮೀ ಕಟಾಕ್ಷಗೆ ನೀವು ಪಾತ್ರರಾಗಿ ನಿಮಗೆ ಖಂಡಿತವಾಗ್ಲೂ ಹಣಪ್ರಾಪ್ತಿ, ಧನಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ ಆಗೇ ಆಗುತ್ತೆ. ಈ ರೀತಿ ಸರಿಯಾದ ಪೂಜೆ, ತಂತ್ರ, ಮಂತ್ರಗಳು ಮಾಡ್ಕೊಳ್ಳಿ. ಅಲ್ಲಿಗೆ ಹೋಗೋಕ್ಕಾಗಲ್ಲ ಗುರುಗಳೇ, ಅಷ್ಟು ದೂರ ಇದೆ, ನಾವು ಹೋಗಲ್ಲ ಅನ್ನುವವರು ಮನೆಯಲ್ಲೇ ಯಾವ ರೀತಿ ತಂತ್ರ, ಮಂತ್ರ, ಪೂಜೆ, ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ. ನಮಸ್ಕಾರ.